ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಆರ್ಟ್ಸ್ ಅಲ್ಲಿ ಬರ್ತಕ್ಕಂತಹ ರಾಜ್ಯಶಾಸ್ತ್ರ ವಿಷಯದಲ್ಲಿನ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನಾನಿಲ್ಲಿ ಹೇಳತ್ತೀನಿ. ಅಂತಂದರೆ ಈ ಪ್ರಶ್ನೆಗಳು PUC ವೆಬ್ಸೈಟಲ್ಲಿ ರಿಲೀಸ್ ಮಾಡಿರ್ತಾರಲ್ಲ ಮಾಡೆಲ್ ಪೇಪರ್ಸು. ಸೊ ಆ ಒಂದು ಮಾಡೆಲ್ ಪೇಪರ್ಸ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಾಗಿರ್ತಾವೆ. ಸೊ ಫಸ್ಟ್ ಮಾಡೆಲ್ ಪೇಪರ್ನಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಪ್ರಥಮ ಲೋಕಸಭಾ ಚುನಾವಣೆಯ ಕುರಿತು ಟಿಪ್ಪಣಿ ಬರೆಯಿರಿ. ಸೆಕೆಂಡ್ ಒನ್, ರಾಜ್ಯಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಪಾತ್ರವನ್ನು ತಿಳಿಸಿ. ಥರ್ಡ್ ಒನ್, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ಫೋರ್ತ್ ಒನ್, ಕಾರ್ಮಿಕ ಚಳುವಳಿಯ ಕಾರಣಗಳು ಯಾವುವು. ಫಿಫ್ತ್ ಒನ್, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ. ಸಿಕ್ಸ್ತ್ ಒನ್, ಸಮ್ಮಿಶ್ರ ಸರ್ಕಾರದ ಅವಗುಣಗಳಾವುವು. ಸೆವೆಂತ್ ಒನ್, ಭಯೋತ್ಪಾದನೆ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿ. ಏಟ್ತ್ ಒನ್, ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸ್ಥಾಪನೆಯ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ಅಂತಂದರೆ ನಿಮ್ಗೆ ಒಂದು ಚಿತ್ರ ಕೊಡ್ತಾರೆ, ಅಂತಂದರೆ ಒಂದು ಡ್ರಾಯಿಂಗ್ ಕೊಡ್ತಾರೆ. ಯಾವುದಾದ್ರೂ ಆಗಿರ್ಬೋದು, ವಿಶ್ವಸಂಸ್ಥೆ ಆಗಿರ್ಬೋದು, ಯಾವುದೋ ಒಟ್ಟು ಅದನ್ನು ಕೊಟ್ಟು ನಿಮ್ಗೆ ಅದ್ರ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ. ಇಂಥದ್ದೇ ಕೊಡ್ತಾರಂತ ಹೇಳೋಕ್ಕಾಗಲ್ಲ, ಯಾವುದಾದ್ರೂ ಕೊಡ್ಬೋದು. ನೆಕ್ಸ್ಟ್ ನೈನ್ತ್ ಒನ್, ಭಾರತ ಮತ್ತು ಸಾರ್ಕ್ನ 5 ಪ್ರಾದೇಶಿಕ ಸಹಕಾರಿ ಕ್ಷೇತ್ರಗಳ ಕುರಿತು ಬರೆಯಿರಿ. ಸೊ ಇವು ಫಸ್ಟ್ ಮಾಡೆಲ್ ಪೇಪರ್ನಲ್ಲಿ ಇರ್ತಕ್ಕಂಥ ಕ್ವಶನ್ಗಳಾಗಿರ್ತವೆ. ಇನ್ನು ಸೆಕೆಂಡ್ ಮಾಡೆಲ್ ಪೇಪರ್ನಲ್ಲಿ ಫಸ್ಟ್ ಕ್ವಶನ್, 1947ರ ಭಾರತ ಸ್ವತಂತ್ರ ಕಾಯ್ದೆಯ ಉಪಬಂಧಗಳನ್ನು ವಿವರಿಸಿ. ಸೆಕೆಂಡ್ ಒನ್, ಈ ಕೆಳಗಿನ ಚಿತ್ರ ವೀಕ್ಷಿಸಿ ಮತ್ತು ಭಾರತದ ಕೇಂದ್ರಾಡಳಿತ ಪ್ರದೇಶ ಹಾಗೂ ರಾಜ್ಯಗಳನ್ನು ಪಟ್ಟಿ ಮಾಡಿ. ಅಂತಂದ್ರೆ ಭಾರತದ ಒಂದು ಮ್ಯಾಪ್ ಕೊಟ್ಟು ಅದರೊಳಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಕೊಡ್ತಾರೆ. ಅವು ಯಾವ್ಯಾವು ಅಂತೇಳಿ ನೀವು ಪಟ್ಟಿ ಮಾಡಬೇಕಾಗುತ್ತೆ. ಸೊ ಥರ್ಡ್ ಒನ್, ಕರ್ನಾಟಕ ಆಡಳಿತಾತ್ಮಕ ನ್ಯಾಯ ಮಂಡಳಿಯ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ಫೋರ್ತ್ ಒನ್, ಮಹಿಳಾ ಚಳುವಳಿಯ ಕಾರಣಗಳಾವುವು. ಫಿಫ್ತ್ ಒನ್, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳ ನಿವಾರಣೋಪಾಯಗಳನ್ನು ವಿವರಿಸಿ. ಸಿಕ್ಸ್ತ್ ಒನ್, ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಿ. ಸೆವೆಂತ್ ಒನ್, ಭ್ರಷ್ಟಾಚಾರವನ್ನು ಯುವ ಜನತೆ ಹೇಗೆ ತಡೆಗಟ್ಟಬಲ್ಲರು. ಏಟ್ತ್ ಒನ್, ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳಾವುವು. ನೈನ್ತ್ ಒನ್, ಭಾರತ ಮತ್ತು ASEAN 5 ಸಹಕಾರ ಕ್ಷೇತ್ರಗಳನ್ನು ಕುರಿತು ವಿವರಿಸಿ. ಸೊ ಇಷ್ಟು ನಿಮಗೆ ಸೆಕೆಂಡ್ ಮಾಡೆಲ್ ಪೇಪರ್ನಲ್ಲಿ ಇರ್ತಕ್ಕಂತಹ ಒಂದು 5 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನು ನೆಕ್ಸ್ಟ್ ಥರ್ಡ್ ಮಾಡೆಲ್ ಪೇಪರ್ನಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್, ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ. ಸೆಕೆಂಡ್ ಕ್ವಶನ್, ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ. ಥರ್ಡ್ ಒನ್, ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಫೋರ್ತ್ ಒನ್, ಅವೈಜ್ಞಾನಿಕ ಭೂಸ್ವಾಧೀನದ ಕುರಿತು ಬರೆಯಿರಿ. ಐದನೇದ್ದು, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ನೆಕ್ಸ್ಟ್ ಆರನೇದ್ದು, ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾದಂಥ ಅಂಶಗಳನ್ನು ವಿವರಿಸಿ. ನೆಕ್ಸ್ಟ್ ಏಳನೇದ್ದು, ಯುವ ಜನಾಂಗವು ಭ್ರಷ್ಟಾಚಾರದ ವಿರುದ್ಧದ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವವರು ಎಂಬುದನ್ನು ಈ ಒಂದು ಚಿತ್ರ ವೀಕ್ಷಿಸಿ ಸಮರ್ಥಿಸಿ. ಅಂತಂದ್ರೆ ಒಂದು ನಿಮಗೆ ಇದ್ರ ಬಗ್ಗೆ ಒಂದು ಚಿತ್ರ ಕೊಡ್ತಾರೆ, ಅಂದರೆ ಡ್ರಾಯಿಂಗ್ ಕೊಡ್ತಾರೆ. ಸೊ ನೀವು ಅದನ್ನು ನೋಡಿ ಬರಿಬೇಕಾಗುತ್ತೆ. ಇನ್ನು ಏಟ್ತ್ ಒನ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ. ನೈನ್ತ್ ಒನ್, ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಸೊ ಇಷ್ಟು ಕ್ವಶನ್ಗಳು ನಿಮ್ಗೆ ಥರ್ಡ್ ಮಾಡೆಲ್ ಪೇಪರ್ನಲ್ಲಿ ಇರ್ತಕ್ಕಂತಹ ಒಂದು ಕ್ವಶನ್ಗಳಾಗಿರ್ತವೆ. ಸೊ ಇವಿಷ್ಟು ಈ ಒಂದು 3 ಮಾಡೆಲ್ ಪೇಪರ್ನಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನು ನೀವು ನೋಡ್ಕೊಂಡಿದ್ದೆ ಅಂತಂದ್ರೆ ನಿಮ್ಗೆ ಆರಾಮಾಗಿ ನೀವು 6 ಕ್ವಶನ್ಗಳನ್ನು ಆನ್ಸರ್ ಮಾಡ್ಬೋದು. ಆನ್ಸರ್ನ ನೀವು ಬರಿಬೋದು, ಆರಾಮಾಗಿ ನೀವು 30 ಮಾರ್ಕ್ಸನ್ನು ತೆಗಿಬೋದು. ಇನ್ನು ನೆಕ್ಸ್ಟ್ 10 ಅಂಕದ ಪ್ರಶ್ನೆಗಳು ಟೋಟಲ್ 4 ಕೇಳ್ತಾರೆ, ನೀವು 2 ಬರಿಬೇಕು. 20 ಮಾರ್ಕ್ಸನ್ನು ನಿಮಗೆ ಬರ್ತಾವೆ. ಫಸ್ಟ್ ಮಾಡೆಲ್ ಪೇಪರ್ನಲ್ಲಿ ಇರ್ತಕ್ಕಂಥ ಕ್ವಶನನ್ನು ನೋಡೋಣ. ಫಸ್ಟ್ ಕ್ವಶನ್, ಚುನಾವಣೆ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಸೆಕೆಂಡ್ ಒನ್, ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ, ಅದರ ನಿವಾರಣೋಪಾಯಗಳನ್ನು ವಿವರಿಸಿ. ನೆಕ್ಸ್ಟ್ ಥರ್ಡ್ ಒನ್, ಖಾಸಗೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಫೋರ್ತ್ ಒನ್, ಭಾರತ ವಿದೇಶಾಂಗ ನೀತಿಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ. ಸೊ ಇದಿಷ್ಟು ಫಸ್ಟ್ ಮಾಡೆಲ್ ಪೇಪರು. ಇನ್ನು ಸೆಕೆಂಡ್ ಮಾಡೆಲ್ ಪೇಪರು, ಫಸ್ಟ್ ಒನ್, ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಸೆಕೆಂಡ್ ಒನ್, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ, ಇದನ್ನು ವಿಶ್ಲೇಷಿಸಿ. ಇನ್ನು ಥರ್ಡ್ ಒನ್, ಜಾಗತೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಫೋರ್ತ್ ಒನ್, ಭಾರತ ಮತ್ತು ಸೋವಿಯತ್ ರಷ್ಯಾ ದೇಶಗಳ ನಡುವಿನ ಸಂಬಂಧಗಳನ್ನು ವಿವರಿಸಿ. ಇದು ಸೆಕೆಂಡ್ ಮಾಡೆಲ್ ಪೇಪರ್ ಆಯಿತು. ಇನ್ನು ಥರ್ಡ್ ಮಾಡೆಲ್ ಪೇಪರು, ಫಸ್ಟ್ ಕ್ವಶನ್, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಸೆಕೆಂಡ್ ಒನ್, ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರೋಪಾಯಗಳನ್ನು ವಿವರಿಸಿ. ಥರ್ಡ್ ಒನ್, ಉದಾರೀಕರಣದ ಅರ್ಥ, ಮಹತ್ವ, ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಫೋರ್ತ್ ಒನ್, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ.
ಇವು ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಗಳಾಗಿರ್ತವೆ. ಸೊ ಈ ಒಂದು 3 ಮಾಡೆಲ್ ಪೇಪರ್ನಲ್ಲಿ ಇರ್ತಕ್ಕಂಥ 12 ಪ್ರಶ್ನೆಗಳನ್ನು ನೀವು ಪ್ರಿಪೇರ್ ಆದ್ರಿ ಅಂತಂದ್ರೆ ನೀವು ಆರಾಮಾಗಿ 2 ಪ್ರಶ್ನೆಗಳಿಗೆ ನೀವು ಉತ್ತರನ ಬರಿತೀರಿ. ನೀವು ಆರಾಮಾಗಿ 20 ಮಾರ್ಕ್ಸ್ ಇದ್ರೊಳಗೆ ಬರ್ತಾವೆ. ಸೊ ಟೋಟಲಾಗಿ 5 ಮಾರ್ಕ್ಸು ಮತ್ತು 10 ಮಾರ್ಕ್ಸಲ್ಲಿ ಈ ಒಂದು ಕ್ವಶನ್ಗಳನ್ನು ನೀವು ನೋಡಿಕೊಂಡು ಪ್ರಿಪೇರ್ ಆದ್ರಿ ಅಂತಂದ್ರೆ ನೀವು ಆರಾಮಾಗಿ 50 ಮಾರ್ಕ್ಸನ್ನು ತೆಗಿಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂತಂದ್ರೆ ಕೊನೆಯದಾಗಿ ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.